ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ನೀವು ಆ ವ್ಯಕ್ತಿಯನ್ನ ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಆ ವ್ಯಕ್ತಿಯನ್ನ ನಂಬಬಹುದಾ, ಅದು ಯಾರಾದ್ರೂ ಆಗಿರಬಹುದು. ಅಣ್ಣ, ತಮ್ಮ, ಅಕ್ಕ, ತಂಗಿ, ಲವರ್, ಪಾರ್ಟ್ನರ್, ಪರ್ಸನ್, ಹುಡುಗಿ, ಫಿಯಾನ್ಸಿ, ಗಂಡ, ಹೆಂಡತಿ, ಅತ್ತೆ, ಮಾವ, ಯಾರಾದ್ರೂ ಆಗಿರಬಹುದು. ನೀವು ಆ ವ್ಯಕ್ತಿಯನ್ನ ನಂಬಬಹುದಾ ಅನ್ನೋದೇ ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ. ಆ ವ್ಯಕ್ತಿಯ ಹೆಸರನ್ನ, ಒಬ್ಬ ವ್ಯಕ್ತಿ ಅಷ್ಟೇ, ಆ ವ್ಯಕ್ತಿಯ ಒಬ್ಬ ಹೆಸರನ್ನ ನೀವು 3 ಬಾರಿ ಹೇಳ್ತಾ, ಇಲ್ಲಿ ಇಟ್ಟಿರುವಂತಹ 2 ಕಾರ್ಡ್ ಏನಿದೆಯಲ್ಲ, 2 ಕಾರ್ಡ್ನಲ್ಲಿ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯನ್ನ ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಆ ವ್ಯಕ್ತಿ ಜೊತೆಗೆ ನೀವು ತುಂಬಾ ಚೆನ್ನಾಗಿರ್ತೀರಿ, ಬಟ್ ಆ ವ್ಯಕ್ತಿನ ನಂಬಬಹುದಾ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಯಾಕಿದಾಗತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಏನೋ ಒಂದು ಮುಚ್ಚಿಟ್ಟಾಗ್ಲೋ ಅಥವಾ ಏನೋ ಒಂದು ಆಗದಾಗ ಯೂನಿವರ್ಸ್ ಅಥವಾ ನಮ್ಮ ದೇಹನೇ ನಮ್ಗೆ ಹೇಳ್ತಾ ಇರತ್ತೆ, ನಮ್ಮ ಗಟ್ಸೇ ನಮ್ಗೆ ಹೇಳ್ತಾ ಇರತ್ತೆ, ಈ ವ್ಯಕ್ತಿಯನ್ನ ನಂಬಾರ್ದು, ಒಂದು ಲಿಮಿಟ್ ನಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ನಮ್ಗೆ ಒಂದು ಸೂಚನೆ ಕೊಟ್ಟಿರತ್ತೆ. ಬಟ್ ಆದ್ರೆ ಅದು ನಿಜನಾ ಸುಳ್ಳ, ನಾನು ಅನ್ಕೊಂಡಿದ್ದೆ ತಪ್ಪ ಅನ್ನೋದು ಕೂಡ ಒಂದಷ್ಟು ಕನ್ಫ್ಯೂಷನ್ ಕೆಲವ್ರ ಲೈಫಲ್ಲಿ ಇರುತ್ತೆ. ಸೊ ಅಂಥವ್ರಿಗಾಗಿ ಈ ರೀಡಿಂಗ್ ಆಗಿರುತ್ತೆ, ಆ ವ್ಯಕ್ತಿಯನ್ನ ನಂಬಬಹುದಾ ಅನ್ನುವ ವಿಚಾರಕ್ಕೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನೀವು ಆ ವ್ಯಕ್ತಿಯನ್ನ ನಂಬಬಹುದಾ? ಆ ವ್ಯಕ್ತಿ ನಿಮ್ಮ ಫ್ರೆಂಡ್ಸ್ ಅಲ್ಲಿರಬಹುದು, ಫ್ಯಾಮಿಲೀಸ್ ಅಲ್ಲಿರಬಹುದು, ನಿಮ್ಮ ಪರ್ಸನ್ ಆಗಿರಬಹುದು, ಏನೇ ಇರಬಹುದು, ಆ ವ್ಯಕ್ತಿಯನ್ನ ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ 2 ಆಫ್ ವಾಂಡ್ಸ್ ಬರ್ತಾ ಇದೆ, ಟವರ್ ಬರ್ತಾ ಇದೆ. ಓಕೆ, ಇಲ್ಲಿ ನೀವು ಆ ವ್ಯಕ್ತಿಯನ್ನ ನಂಬಬಹುದಾ ಅಂತ ಹೇಳಿದ್ರೆ ಸಾಕಷ್ಟು ಜನ ಕೆಲಸದ ಕಡೆ, ಆ ಕೆಲಸದ ವಿಚಾರದಲ್ಲಿ ಕೂಡ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ಇಲ್ಲಿ ಆ ವ್ಯಕ್ತಿಯನ್ನ ನಂಬಬಹುದಾ ಅನ್ನೋದಕ್ಕಿಂತ ಏನಾಗಿದೆ, ಆ ವ್ಯಕ್ತಿ ಒಟ್ಟಿಗೆ ನಿಮ್ಗೆ ಏನಾಗಿದೆ, ಇತ್ತೀಚೆಗೆ ಈ ಕೆಲವು ದಿನಗಳಲ್ಲಿ ಆ ವ್ಯಕ್ತಿಯಿಂದ ಯಾವುದೋ ಒಂದು ವಿಶ್ವಾಸನ ನೀವು ಮುರ್ಕೊಳ್ಳುವಂತ ಅಂಥದ್ದಾಗಿದೆ ಅಂತ. ತುಂಬಾ ನಂಬಿಕೆಯಲ್ಲಿದ್ರು, ತುಂಬಾ ನಿಮ್ಮನ್ನ ತುಂಬಾ ನಂಬಿಸಿದ್ರು, ಏನೇ ಇರ್ಬೋದು. ಬಟ್ ಆದ್ರೆ ಆ ಪ್ರಕೃತಿ ನಿಯಮಬದ್ಧವಾಗಿ ಏನಾಗಿದೆ, ಆ ವ್ಯಕ್ತಿಯ ನಿಜ ರೂಪನ ನೀವು ನೋಡಿದಿರಿ ಅಂತ ತೋರಿಸುತ್ತೆ. ಆ ವ್ಯಕ್ತಿಯ ಮೇಲಿಟ್ಟಂತಹ ಒಂದು ಬಲವಾದ ವಿಶ್ವಾಸ ಏನಿದೆಯಲ್ವಾ, ಅದು ಮುರಿದೋಗಿದೆ ಅನ್ನೋದು ಈ ರೀಡಿಂಗ್ ನಲ್ಲಿ ನೋಡ್ಬೋದು ಅಂತ. ನೀವು ಬಲವಾಗಿ ಆ ವ್ಯಕ್ತಿಯನ್ನ ನಂಬಿ ನಿಮ್ಮ ವಿಚಾರಗಳನ್ನ ಹೇಳುವಂಥದ್ದು, ನಿಮ್ಮ ಮಾತುಗಳನ್ನ ಆ ವ್ಯಕ್ತಿ ಇದು ಮಾಡುವಂಥದ್ದು, ಅಂದ್ರೆ ಕೇಳುವಂಥದ್ದು, ಈ ರೀತಿ ಎಲ್ಲ ಮಾಡಿ ಹಿಪ್ನೋಟೈಸ್ ರೀತಿಯಲ್ಲಿ, ಅಂದ್ರೆ ನೀವು ಆ ವ್ಯಕ್ತಿಯನ್ನ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ರಿ. ಅಂತ ವ್ಯಕ್ತಿ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿರೋದ್ರಿಂದ ಈ ಸಂಬಂಧನೇ ಒಂದು ಲೆಕ್ಕಕ್ಕೆ ಮುರಿದು ಹೋದಂತಹ ರೀತಿಯಲ್ಲಿ ಆಗೋಗಿದೆ ಅನ್ನೋದು ತೋರಿಸ್ತಾ ಇದೆ. ಹಾಗಾದ್ರೆ ಇದು ಹೀಗೆ ಇರುತ್ತಾ, ಆ ವ್ಯಕ್ತಿನ ಹಂಗಾದ್ರೆ ನಾನು ನಂಬಾರ್ದಾ ಅಂತ ಹೇಳಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಇಟ್ಟಂತ ವಿಶ್ವಾಸಕ್ಕೂ ಆ ವ್ಯಕ್ತಿ ಇದ್ದಂತ ರೀತಿಗೂ ಏನಾಗಿದೆ, ಒಂದಷ್ಟು ಮಾನಸಿಕವಾಗಿ ನೀವು ನೋವು ತಿಂತಾ ಇದ್ದೀರಾ ಅಂತ ಹೇಳಿ. ಇನ್ನು ಕೆಲವೇ ವಾರಗಳಲ್ಲಿ ಆ ವ್ಯಕ್ತಿಯಿಂದ ನೀವೇನಾದ್ರೂ ಮಾತು ಬಿಟ್ಟಿದ್ರೆ ಆಗಿರ್ಬಹುದು, ಅಥವಾ ಆ ವ್ಯಕ್ತಿಗೆ ನೀವು ಇರೋ ವಿಚಾರನ ರಿಯಾಕ್ಟ್ ಮಾಡಿದ್ದಾಗಿರ್ಬಹುದು, ಏನೇ ಆಗಿರ್ಬಹುದು. ಇನ್ನು ಕೆಲವೇ ದಿನಗಳಲ್ಲೇ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಮತ್ತೆ ಮಾತಾಡೋದಕ್ಕೆ ಅಂತ ಶುರುವಾಗುವಂಥದ್ದು, ಈ ರೀತಿ ಎಲ್ಲ ಇದೆ ಅಂತ. ಈ ವ್ಯಕ್ತಿಯ ಇಂದ ದೂರ ಇರಿ ಅಂತ ಹೇಳೋದಕ್ಕೂ ಯಾಕೆ ಆಗಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಮನಸ್ಸು ಕೂಡ ನಿಮ್ಮ ಮಾತು ಕೇಳೋದಿಲ್ಲ. ಹಾಗೆ ಈ ಪಾಸ್ಟ್ ಅಲ್ಲಿ ಈ ವ್ಯಕ್ತಿ ಈ ರೀತಿ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಸಡನ್ ಆಗಿ ಆಗಿದ್ದಂತಹ ಒಂದು ಯಾವುದೋ ಒಂದು ವಿಚಾರ, ಆ ವಿಚಾರದಿಂದಾಗಿ ಬೇಡವೇ ಬೇಡ, ಸಂಬಂಧನೇ ಬೇಡ, ಆ ವಿಶ್ವಾಸನೂ ಬೇಡ ಅನ್ನೋದು ನಿಮ್ಮ ಮೈಂಡಿಗೆ ಕೂತಿದೆ. ಓಕೆ, ಬಟ್ ಆದರೂ ಕೂಡ ನಿಮ್ಮ ಮನಸ್ಸು ಮತ್ತು ಅದೇ ವಿಚಾರವಾಗಿ ಯೋಚನೆ ಮಾಡುವಂಥದ್ದು, ಅದೇ ವಿಚಾರವಾಗಿ ಮಾತಾಡುವಂಥದ್ದು, ಆ ವ್ಯಕ್ತಿಯ ವಿಚಾರವಾಗಿ ಮೆಲುಕು ಹಾಕುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇರತ್ತೆ ಅಂತ ಹೇಳ್ಬೋದು. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾಕೆ ಬೇರೆಯವರಿಗೂ ನೀವು ಆಸ್ಪದ ಮಾಡ್ಕೊಡ್ತೀರಿ? ನಿಮ್ಮ ವಿಚಾರ ಆಗಿರ್ಬೋದು, ನಿಮಗೆ ಆ ವ್ಯಕ್ತಿ ಸರಿ ಇಲ್ಲ ಅಂತ ಅನ್ನಿಸ್ದಾಗ ಆಗಿರಬಹುದು, ಅಥವಾ ಆ ವ್ಯಕ್ತಿ ವಿಚಾರವಾಗಿ ನಿಮ್ಗೆ ಏನೇ ಸತ್ಯ ಗೊತ್ತಿದ್ರು ಕೂಡ ಅದನ್ನ 3ನೇ ಅವ್ರ ಹತ್ರ ಮಾತಾಡಿ ಹೇಳಿ ಯಾಕೆ ಎಂಟರ್ಟೈನ್ ಮಾಡ್ತಿದ್ದೀರಿ?
ನಿಮ್ಮ ಬಗ್ಗೆ ಗಾಸಿಪ್ ಇಲ್ಲೂ ಕೇಳುವಂಥವ್ರು, ಆ ವ್ಯಕ್ತಿ ಹತ್ರ ಹೇಳುವಂಥವ್ರು ಕೂಡ ಇದ್ದಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬಹುದು. ಆ ವ್ಯಕ್ತಿಯ ವಿಚಾರವಾಗಿ ಇಲ್ಲಿ ನೆಗೆಟಿವ್ ಆಗಿ ನಿಮ್ಮ ಬಾಯಿ ಬಿಡಿಸೋದಕ್ಕೆ ಅಂತಲೂ ಕೂಡ ಮಾತಾಡ್ತಾರೆ, ಮತ್ತು ಅದೇ ವಿಚಾರನ ಅಲ್ಲಿ ಹೇಳುವಂಥ ಪ್ರಯತ್ನಗಳು ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ನೀವೇನು ಮಾತಾಡ್ತೀರಾ ಅನ್ನೋ ಆ ವಿಚಾರನ ಆ ವ್ಯಕ್ತಿ ಮೆಲ್ಕ್ ಹಾಕಿ ಈ ವಿಚಾರದಿಂದ ಇನ್ನೂ ಡ್ರ್ಯಾಗ್ ಆಗುವಂಥದ್ದು, ಈ ವಿಚಾರ ಮತ್ತು ಅವ್ರು ನಿಮ್ಮ ಬಗ್ಗೆ ಹೇಳಿದ್ರು ಅಂತ ಅಥವಾ ನೀವು ಅವ್ರ ಬಗ್ಗೆ ಹೇಳಿದ್ರು ಅಂತ ಹೇಳಿ ತುಂಬ ದೊಡ್ಡದಾಗೋದಕ್ಕಿಂತ ನೀವು ಒಂದಷ್ಟು ಸಮಾಧಾನದ ರೀತಿಯಲ್ಲಿ ಇರಬೇಕಾಗತ್ತೆ. ಯಾಕೆಂದರೆ ಆ ವ್ಯಕ್ತಿಯಿಂದ ಈ ಹಿಂದೆ ನಿಮಗೆ ಒಳ್ಳೇದಾಗಿದ್ದೇ ಇದೆ. ಟೈಮ್ ಅಂತ ಹೇಳ್ತಾರಲ್ಲ, ಈ ಒಂದಷ್ಟು ಋಣ ಅನ್ನೋದಿರುತ್ತೆ ನಮ್ಮ ಲೈಫಲ್ಲಿ. ಆ ಋಣನ ಕಳೆದಾಗ ಯಾರು ಯಾವ ರೀತಿ ಬೇಕಾದರೂ ಬದಲಾಗ್ತಾರೆ ಅನ್ನೋದಕ್ಕೆ ಈ ವ್ಯಕ್ತಿನೇ ಒಂದು ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ. ಓಕೆ, ಇಲ್ಲಿ ನೀವೇನಾದರೂ ಡೈರೆಕ್ಟಾಗಿ ಮಾತಾಡುವಂಥದ್ದು ಅಥವಾ ನೀವು ಅವ್ರ ಬಗ್ಗೆ ನೆಗೆಟಿವ್ ಹೇಳಿದಾಗ ಆ ವ್ಯಕ್ತಿಯಿಂದ ನೀವು ಚುಚ್ಚು ಮಾತುಗಳನ್ನ ನೀವು ಕೇಳಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ನೀವೇ ಹರ್ಟ್ ಮಾಡ್ಕೊಳ್ಬೇಕಾಗತ್ತೆ, ಆ ವ್ಯಕ್ತಿನೂ ರಿಯಾಕ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅನ್ನೋದೇನಾದರೂ ಕ್ಲಾರಿಟಿ ನಮಗೆ ಬೇಕು ಅಂದರೆ ಆಬ್ವಿಯಸ್ಲಿ ನಂಬಬಹುದು. ಯಾವುದೋ ಒಂದು ಸಂದರ್ಭ ಅವರನ್ನು ಕೆಟ್ಟವರನ್ನಾಗಿ ಮಾಡಿತ್ತು, ಬಟ್ ಆದರೆ ನಿಮ್ಮ ಬಗ್ಗೆ ಆ ವ್ಯಕ್ತಿಗೆ ಒಳ್ಳೆ ಎಮೋಷನ್ಸ್ ಇದೆ, ಒಳ್ಳೆಯ ವಿಶ್ವಾಸ ಇದೆ, ಒಳ್ಳೆಯ ಯೋಚನೆ ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿದೆ ಅಂತ ಹೇಳಬಹುದು. ಆ ವ್ಯಕ್ತಿಯನ್ನು ನೀವು ನಂಬಬಹುದು. ಸಂದರ್ಭ ಯಾವುದೋ ಒಂದು ಆ ಪರಿಸ್ಥಿತಿಗೆ, ಅವರನ್ನ ಕೆಟ್ಟವರಾಗುವಂತಹ ಪರಿಸ್ಥಿತಿಗೆ ತಂದಿತ್ತು ಅಂತ ಹೇಳಬಹುದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಆ ವ್ಯಕ್ತಿಯನ್ನು ನೀವು ನಂಬಬಹುದು, ಬಟ್ ಪರಿಸ್ಥಿತಿ ಆ ಥರ ಮಾಡಿದೆ, ಆ ಟೈಮಲ್ಲಿ ಒಂದು ಕೆಟ್ಟವರ ರೀತಿಯಾಗಿ ಮಾಡಿತ್ತು. ಅದೇ ನೀವು ಬೇರೆಯವ್ರ ಹತ್ರ ಹೇಳಿ ಡ್ರ್ಯಾಗ್ ಮಾಡುವಂಥದ್ದು ಬೇಡ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿಯನ್ನು ನೀವು ನಂಬಬಹುದಾ? ಅದು ಯಾರಾದರೂ ಆಗಿರಬಹುದು. ಆ ವ್ಯಕ್ತಿಯನ್ನು ನಂಬಬಹುದಾ? ನಾವು ನಂಬಿ ಮುಂದುವರಿಬಹುದಾ? ಆ ವ್ಯಕ್ತಿ ಎಂಥ ವ್ಯಕ್ತಿತ್ವ? ಕ್ಲಾರಿಟಿ, ಒಂದು ಕ್ಲಾರಿಟಿ ಇದು ಕಾರ್ಡ್ಸ್ ಕೂಡ ತೆಗೆದಿದ್ದೀನಿ ನಾನು. ಆ ವ್ಯಕ್ತಿಯನ್ನು ನಂಬಬಹುದಾ ಅನ್ನುವ ಕ್ಲಾರಿಟಿ. ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬರ್ತಿದೆ, ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ, ದಿ ಹರ್ಮಿಟ್ ಬರ್ತಾ ಇದೆ. ಇಲ್ಲಿ ಈ ವ್ಯಕ್ತಿಯ ವಿಚಿತ್ರ ಭಾವನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೀವು ಖುಷಿಯಾಗಿರೋದನ್ನ ಈ ವ್ಯಕ್ತಿ ಸಹಿಸೋದಿಲ್ಲ, ಬಟ್ ಆದರೆ ಖುಷಿಯಾಗಿ ಇರುವ ರೀತಿ ವರ್ತನೆ ಮಾಡುವಂಥದ್ದು. ಅಲ್ಲಿ ನಿಮಗೆ ಇಲ್ಲಿ ಕಪ್ಸ್ ಬಂದಿರೋದ್ರಿಂದ ಈ ರೀಡಿಂಗಲ್ಲಿ ತುಂಬ ವಿಶ್ವಾಸವಾಗಿ ಇರ್ತಾರೆ, ತುಂಬ ಚೆನ್ನಾಗೇ ಇರ್ತಾರೆ ನಿಮ್ಮೊಟ್ಟಿಗೆ. ನಿಮ್ಮನ್ನು ಒಂದಷ್ಟು ಕನ್ಫ್ಯೂಷನ್ನಿಗೂ ತಳ್ತಾರೆ. ಈ ವ್ಯಕ್ತಿ ವಿಚಾರವಾಗಿ ಕ್ಲಾರಿಟಿನೇ ಇಲ್ಲ ನಿಮಗೆ. ಎಷ್ಟೋ ವಿಚಾರಗಳು ಈ ವ್ಯಕ್ತಿ ನಿಮ್ಮಿಂದ ಮುಚ್ಚಿಟ್ಟಿದ್ದಾಗಿರಬಹುದು, ಅಥವಾ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು. ಅವ್ರು ಮಾಡಿರುವಂಥ ಮಿಸ್ಟೇಕ್ಸ್ಗಳು ತುಂಬ ದೊಡ್ಡ ತಪ್ಪಾಗಿ ಕಾಣ್ತಾ ಇದ್ದಾಗ ನೀವು ಅವರನ್ನು ಕೇಳಕ್ಕೆ ಹೋದಾಗ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮನ್ನು ಅಡ್ಡದಾರಿಗೆ ಎಳೆಯುವಂಥದ್ದು, ನಿಮ್ಮ ಮೈಂಡ್ನೇ ಡೈವರ್ಟ್ ಮಾಡುವಂಥದ್ದು, ಒಂದಷ್ಟು ಮ್ಯಾನಿಪುಲೇಟ್ ಮಾಡುವಂಥದ್ದು ಈ ವ್ಯಕ್ತಿ ಮಾಡ್ತಾ ಇರೋದ್ರಿಂದ ನೀವಿನ್ನೂ ಈ ವ್ಯಕ್ತಿಯ ವಿಚಾರವಾಗಿ ಕ್ಲಾರಿಟಿಗೆ ಬಂದಿಲ್ಲ. ಹಾಗೆ ಇಲ್ಲಿ ನಿಮ್ಮಿಬ್ಬರ ನಡುವೆ ಅಥವಾ ನೀವು ಅವ್ರು ಮಾಡ್ತಿರುವಂಥ ಮಿಸ್ಟೇಕ್ಸ್ ಆಗಿರಬಹುದು, ಏನೇ ಇರಬಹುದು, ಈ ವ್ಯಕ್ತಿ ಯಾವ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಒಂದಷ್ಟು ಜೋರಾಗಿ ಮಾತಾಡಿಬಿಡುವಂಥದ್ದು, ತುಂಬ ಹಿರಿತವಾಗಿ ಮಾತಾಡುವಂಥದ್ದು. ನೀವು ಕೇಳುವಂತಹ ಕ್ವಶನ್ಸ್ಗೆ ಉತ್ತರ ಇಲ್ಲದಾಗ ಈ ವ್ಯಕ್ತಿ ಒಂದಷ್ಟು ನಿಮ್ಮನ್ನು ಗಲಾಟೆ ಮಾಡಿ ದೂರ ಹೋದರೆ ಈ ವಿಚಾರದಿಂದ ನಾನು ತಪ್ಪಿಸ್ಕೊಳ್ಬಹುದು ಅನ್ನುವ ರೀತಿಯೇ ಇರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಮೋಷನ್ಸ್ ಇರುವ ರೀತಿ ಆ ವ್ಯಕ್ತಿ ಇರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ಕೆಲಸ ಆಗುವವರೆಗೂ ಮಾತ್ರ, ಆ ಕೆಲಸ ಆಗುವವರೆಗೂ ನಿಮ್ಮ ಹತ್ರ ವಿಶ್ವಾಸ ಗಳಿಸ್ಕೊಳ್ಳೋದು, ನಿಮ್ಮ ಹತ್ರ ಮಾತಾಡುವಂಥದ್ದು, ನಿಮ್ಮ ಬಗ್ಗೆ ತುಂಬ ನೀನು ಹಾಗೆ ನಾನು ಹೀಗಾಯಿತು, ನೀವು ಕೂಡ ಆ ವ್ಯಕ್ತಿ ಆ ಟೈಮಲ್ಲಿ ಮಾತಾಡಿದಾಗ ಯಾಮಾರ್ತಾ ಇದ್ದೀರಿ ಅಂತ ತೋರಿಸ್ಬೋದು. ಅಲ್ಲಿ ಈ ವ್ಯಕ್ತಿ ಅವರ ಕೆಲಸ ಆಗುವವರೆಗೂ ಅವ್ರು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಆ ಕೆಲಸ ಆಗೋವರೆಗೂ ಮಾತ್ರ. ಆ ಕೆಲಸ ಆದಮೇಲೆ ನಿಮ್ಮನ್ನು ಒಂಟಿಯಾಗಿ ಕೂರಿಸುವ ಪ್ರಯತ್ನ ಮಾಡ್ತಾರೆ. ಈಗ ಆಲ್ರೆಡಿ ಈ ವ್ಯಕ್ತಿ ಒಟ್ಟಿಗೆ ನೀವು ಎಷ್ಟು ನಿಮ್ಮ ಇದನ್ನು ಹಾಳು ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ,
ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ ದೂರ ಮಾಡ್ಕೊಂಡಿದ್ದೀರಿ, ಒಳ್ಳೆಯ ವಿಶ್ವಾಸ ಇರುವಂಥ ವ್ಯಕ್ತಿಗಳನ್ನ ದೂರ ಮಾಡ್ಕೊಂಡಿದ್ದೀರಿ. ನಿಮ್ಮ ಲೈಫಿಗೆ ಯಾವುದು ಒಳ್ಳೇದಾಗತ್ತೆ ಅಂತ ವಿಚಾರದಿಂದ ನೀವು ದೂರ ಮಾಡ್ಕೊಂಡಿದ್ದೀರಿ. ಈ ವ್ಯಕ್ತಿಯ ವ್ಯಕ್ತಿತ್ವನೇ ಆ ರೀತಿ ಇದೆ. ಆ ವ್ಯಕ್ತಿ ಏನು ಹೇಳ್ತಾ ಇಲ್ಲ ನಿಮಗೆ, ಎಲ್ಲಾರನ್ನೂ ಬಿಟ್ಬಿಟ್ಟು ನನ್ನ ಜೊತೆಗೆ ಇರು ಅಥವಾ ನನ್ನ ಜೊತೆಗೆ ಮಾತಾಡು ಅಂತ. ನೀವು ಆ ರೀತಿಯ ಈ ವ್ಯಕ್ತಿ ಮೇಲೆ ಬಾಂಡಿಂಗ್ನ ತೊಗೊಂಡಿದ್ದೀರಿ ಅಂತ ಹೇಳ್ಬೋದು. ಅಷ್ಟು ಬಾಂಡಿಂಗ್ ತೊಗೊಂಡಿರೋದಕ್ಕೆ ಇಲ್ಲಿ ನೋಡಿ ಹರ್ಮಿಟ್ ಕಾರ್ಡ್ ಬಂದಿದೆ. ಹರ್ಮಿಟ್ ಕಾರ್ಡ್ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ದೆ, ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ದೆ, ತುಂಬ ಇವ್ರ ಬಗ್ಗೆ ಟೈಮ್ ಇನ್ವೆಸ್ಟ್ ಮಾಡ್ಕೊಂಡಿದ್ದು, ನಿಮ್ಮ ವ್ಯಕ್ತಿತ್ವ ಇನ್ವೆಸ್ಟ್ ಮಾಡ್ಕೊಂಡಿರೋದು, ಈ ರೀತಿ ಎಲ್ಲ ಆಗಿ ಸಾಕಷ್ಟು ನೀವು ಒಂಟಿ ರೀತಿನೇ ಆಗೋಗಿದ್ರಿ. ಯಾಕೆಂದರೆ ನೀವು ಈ ವ್ಯಕ್ತಿ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಇದು ಮಾಡಿಕೊಂಡು ಒಳ್ಳೆಯ ಮೂಮೆಂಟ್ಗಳನ್ನೇ ನೀವು ಹಾಳು ಮಾಡ್ಕೊಳ್ತಿದ್ದೀರಿ ಅಂತ ಹೇಳಬಹುದು. ಆ ವ್ಯಕ್ತಿ ಯಾರಾದರೂ ಸರಿಯೇ, ಆ ವ್ಯಕ್ತಿಯ ಮಾತುಗಳನ್ನ ಒಂದಷ್ಟು ಲಿಮಿಟ್ ಆಗಿಡಿ. ನಿಮ್ಮ ಟೈಮ್ನ ಆ ವ್ಯಕ್ತಿಗೆ ಇನ್ವೆಸ್ಟ್ ಮಾಡುವಂಥದ್ದು ಒಂದಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ ಅಂತ ಹೇಳಬಹುದು. ಈ ವ್ಯಕ್ತಿಯನ್ನ ನೀವು ನಂಬಬಹುದಾ ಅಂತ ಹೇಳಿದಾಗ ನೋಡಿ, ನನಗೆ ಇಷ್ಟೆಲ್ಲ ರೀಡಿಂಗ್ ಬಂದಿತ್ತು. ಕ್ಲಾರಿಟಿ ಹೆಂಗಪ್ಪ, ಈ ವ್ಯಕ್ತಿಯ ವ್ಯಕ್ತಿತ್ವ ಹೆಂಗಿರುತ್ತೆ, ಈ ರೀತಿ ಬಂದಾಗ ಕ್ಲಾರಿಟಿ ಏನಾದರೂ ಎಸ್ ಅಂತ ಕೊಟ್ಬಿಡುತ್ತಾ ಆ ವ್ಯಕ್ತಿ ಜೊತೆ ಚೆನ್ನಾಗಿರೋದು ಅಂತ. ದಯವಿಟ್ಟು ಈ ವ್ಯಕ್ತಿಯ ಒಟ್ಟಿಗೆ ಇದ್ದಾಗ ನಿಮ್ಮ ಲೈಫ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ತುಂಬ ಅಬ್ಸ್ಟಿಕಲ್ಸ್ನ ನೀವು ನೋಡಬೇಕಾಗತ್ತೆ. ತುಂಬ ಅಬ್ಸ್ಟಿಕಲ್ಸ್ನ ನೋಡಬೇಕಾಗತ್ತೆ. ತುಂಬ ಈಸಿಯಾಗಿ ಹೋಗುವಂತಹ ದಾರಿ ತುಂಬ ಕಷ್ಟಮಯವಾಗಿರುತ್ತೆ ಅಂತ ಹೇಳಬಹುದು. ಈ ವ್ಯಕ್ತಿಯನ್ನ ಅತಿಯಾಗಿ ನಂಬಬೇಡಿ. ಯಾಕೆಂದರೆ ಈ ವ್ಯಕ್ತಿಯ ವ್ಯಕ್ತಿತ್ವ ನೀವೇ ಒಂದು ಸಲ ಅಬ್ಸರ್ವ್ ಮಾಡಿ ನೋಡಿ. ನೀವೇನು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಿ, ನೀವೇನು ಅವ್ರ ಬಗ್ಗೆ ನೀವು ಊಟ ಮಾಡದೆ ತಿಂಡಿ ತಿಂದೇ ಕೊರಗ್ತಿದ್ದೀರಿ, ನೀವೇನು ಆ ವ್ಯಕ್ತಿ ಒಂದಷ್ಟು ಮ್ಯಾನಿಪುಲೇಟ್ ಮಾಡೋದನ್ನು ನಂಬ್ತಿದ್ದೀರಿ, ನೀವೇನು ಆ ವ್ಯಕ್ತಿ ಹೇಳಿದಕ್ಕೆಲ್ಲ ಸರಿ ಅಂದ್ಕೊಂಡು ಆ ಹೆಜ್ಜೆನ ಇಡ್ತಿದ್ದೀರಿ, ನಿಮ್ಮನ್ನು ಹಳ್ಳಕ್ಕೆ ತಳ್ಳುವಂತಹ ವ್ಯಕ್ತಿ ಇವರಾಗಿದ್ದಾರೆ. ಅವ್ರು ಏನೂ ಇಲ್ಲ, ಅವ್ರು ಆ ರೀತಿ ನಿಮ್ಮ ರೀತಿ ಅವ್ರು ಯಾವುದೇ ಕಾರಣಕ್ಕೂ ಅವರು ತಲೆ ಕೆಡಿಸ್ಕೊಳ್ಳುವಂಥದ್ದಾಗಿರ್ಬೋದು, ಇನ್ನೊಂದು ಮತ್ತೊಂದು, ಆ ವ್ಯಕ್ತಿ ಅಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡಲ್ಲ. ಆ ವ್ಯಕ್ತಿಗೆ ಆ ಸಮಯಕ್ಕೆ ಬೇಕಾದ ಹಾಗೆ ನಿಮ್ಮನ್ನ ಬಳಸ್ಕೊಂಡು ನಂತರದಲ್ಲಿ ನಿಮ್ಮನ್ನ ಅವಮಾನಿಸುವಂಥದ್ದು ಜಾಸ್ತಿ ಇದೆ. ಇಲ್ಲಿ ಸ್ವಾರ್ಡ್ಸ್ ಬಂದಾಗ ಅವರ ಮಾತುಗಳು ಎಷ್ಟು ಹಿರಿತವಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಈ ಪಾಸ್ಟಲ್ಲಿ ಅವ್ರಿಗೋಸ್ಕರ ಏನೇ ಮಾಡಿದ್ರು ಕೂಡ ಆ ವ್ಯಕ್ತಿ ಮರ್ತು ಬಿಡ್ತಾರೆ. ಆ ಮರ್ತು ನಿಮಗೆ ಅನ್ನುವ ಮಾತುಗಳು ಇದೆಯಲ್ಲ, ಅದನ್ನ ನಿಮಗೆ ನೀವೇ ಪಾಪ ಅನ್ನುವಂಥ ಮಾತು. ನಾನು ಎಷ್ಟೆಲ್ಲ ಮಾಡಿದ್ದೆ, ನಾನು ಎಷ್ಟೆಲ್ಲ ಇದು ಮಾಡಿದ್ರು ಕೂಡ ಈ ವ್ಯಕ್ತಿ ನನ್ನನ್ನು ಅಷ್ಟು ಒಳ್ಳೆಯ ಇದರಲ್ಲಿ ಮಾರ್ಗದಲ್ಲಿ ನನ್ನ ನೋಡ್ತಾ ಇಲ್ವಲ್ಲ ಅನ್ನುವ ರೇಂಜಿಗೆ, ಅನ್ನುವ ಲೆವೆಲಿಗೆ ಈ ವ್ಯಕ್ತಿ ತಗೊಂಡು ಹೋಗಿ ನಿಮ್ಮನ್ನ ಹಳ್ಳಕ್ಕೆ ದೂಡ್ತಾರೆ ಅಂತ ಹೇಳ್ಬೋದು. ಸೊ ಈ ವ್ಯಕ್ತಿಯನ್ನು ನಂಬಬಹುದಾ ಅಂತ ಕೇಳೋದಾದ್ರೆ ದಯವಿಟ್ಟು ನಂಬೇಡಿ. ತಕ್ಕ ಮಟ್ಟಿಗೆ ನೀವು ಸಡನ್ನಾಗಿ ಬಿಟ್ಬಿಡೋದಕ್ಕೂ ಆಗಲ್ಲ ನಿಮ್ಮ ಕೈಯಲ್ಲಿ ಇವರ ವಿಶ್ವಾಸನ. ನಿಧಾನವಾಗಿ ನೀವು ನಿಮ್ಮ ದಾರಿ ನೋಡ್ಕೊಂಡು ಹೋಗೋದು ಉತ್ತಮ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದ್ರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಅನ್ನೋದಾದ್ರೆ ಅಂಥವ್ರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.